ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ಸ್ವಲ್ಪ ಸೀರೆಗಳು ಹಾಕೋಣ ಅಂತಂತ ಇದೀನಿ. ಆಷಾಢ ಸೇಲಲ್ಲ, ಎಲ್ಲ ಒಂದೊಂದು ಪೀಸು ಆಷಾಢನಲ್ಲ, ಇವಾಗ ತರಿಸಿಲ್ಲ. ಒಂದೊಂದು ಪೀಸು ಎರಡು ಪೀಸ್ ಇತ್ತಲ್ಲ, ಅದೇ ನಾನು ಸ್ವಲ್ಪ ಕಡಿಮೆ ರೇಟಲ್ಲಿ 20% ಡಿಸ್ಕೌಂಟಲ್ಲಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಇದರಲ್ಲಿ 2 ಕಲರ್ ಇದೆ ಸ್ನೇಹಿತರೆ. ಅದೇ ಒಂದು ಎರಡು ಪೀಸ್ ಇತ್ತಲ್ಲ, 1-2 ಪೀಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ ನಾನು. ಇದು ವಿತ್ ಬ್ಲೌಸು ಸ್ನೇಹಿತರೆ, ಸಪ್ರೇಟಾಗಿ ಬಂದಿದೆ, ಚೆನ್ನಾಗಿದೆ ನೋಡಿ. ಈ ಥರ ಬಾರ್ಡ್ರ್ ಬರುತ್ತೆ ಸ್ನೇಹಿತರೆ. ಇದು ಕೆಳಗಡೆ ಆಫ್ ಆ್ಯಂಡ್ ಆಫ್ ಇದು ಬಾರ್ಡ್ರ್ ಬರುತ್ತೆ ನೋಡಿ. ಈ ಥರ ಬಾರ್ಡ್ರ್ ಬರುತ್ತೆ. ಇದರಲ್ಲಿ 2 ಪೀಸ್ ಇದೆ ಸ್ನೇಹಿತರೆ. ಇದೊಂದು ಕಲರ್ ಇದೆ, ಇದು ಪಿಂಕು, ಅದು ಗ್ರೀನು, ಇದು ಪಿಂಕು ವೈಟು ಕಾಂಬಿನೇಷನ್. ಇದು ಮೈಸ್ ಸಿಲ್ಕು. ಇದೊಂದು ಪೀಸ್ ಇದೆ ಸ್ನೇಹಿತರೆ. ವೈಟ್ ಬ್ಲೌಸ್ ಕೇಳೋರು ಇದೊಂದು ಪೀಸ್ ಇದೆ. ಬಾಬಾ, ಹೆಣ್ಮಕ್ಳಿಗೆ ಸೀರೆ ಕೊಟ್ಟು ಒಪ್ಪಿಸಿ ಸಾಕಾಗೋಗುತ್ತೆ ಸ್ನೇಹಿತರೆ. ಈ ಥರ ಬರುತ್ತೆ ನೋಡಿ. ಇದೊಂದು ಬಾರ್ಡ್ರ್ ಸೀರೆ ಸ್ನೇಹಿತರೆ. ಇದು ಫಂಕ್ಷನ್ ವೇರ್. ಇದು ಕಾಂಚೀವರಂ ಬರುತ್ತಲ್ಲ, ಕಾಂಚೀವರಂದು ಇದು ಬ್ಲೂ ಕಲರ್ ಇದೆ ಸ್ನೇಹಿತರೆ. ಬಾರ್ಡ್ರ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಪಿಕಾಕ್ ಬಾರ್ಡ್ರ್ ಇದೆ ಸ್ನೇಹಿತರೆ. ಅದ್ರಾಗ ಇದೊಂದು ಕಲರ್ ಇದೆ, ಗ್ರೀನು ಮೆರೂನು ಸ್ನೇಹಿತರೆ. ಕಾಂಚೀವರಂದಿದು. ನಿಮಗೆ ಯಾವ ಸೀರೆ ಬೇಕು ಆ ಸೀರೆ ಶಾಪಿಗೆ ಬರ್ಬೇಕು ಸ್ನೇಹಿತರೆ. ಆನ್ಲೈನ್ ಇಲ್ಲ ನಮ್ಮದು, ಆಫ್ಲೈನೇ. ನಮ್ಮಲ್ಲೆಲ್ಲ ತಾಲೂಕಲ್ಲಿ ಯಾರು ಆಫ್ಲೈನ್ ಕೊಡಲ್ಲ ಸ್ನೇಹಿತರೆ, ಎಲ್ಲ ಆನ್ಲೈನ್ ಇಲ್ಲ ಸ್ನೇಹಿತರೆ, ಸಾರಿ, ಆಫ್ಲೈನೇ. ಸೀರೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಇಷ್ಟ ಅಂತಂದರೆ, ಡ್ರೆಸ್ ಸುಟ್ಟವ್ರಿಗೂ ಸೀರೆ ಇಷ್ಟ ಬರುತ್ತೆ ಸ್ನೇಹಿತರೆ. ನನಗೂ ಇಷ್ಟ, ಆದರೆ ಬ್ಲೌಸ್ ಹೊಲ್ಕೊಡೋರೇ ಇಲ್ಲ ಸ್ನೇಹಿತರೆ. ಬ್ಲೌಸ್ ನಾನೇ ಹೊಲ್ಕೊಂತೀನಿ, ನನಗೆ ಶಾಪಿಗೆ ಬರ್ತೀನಲ್ಲ, ಟೈಮ್ ಆಗೋದಿಲ್ಲ ನೋಡಿ. ಸ್ಯಾರಿ ತುಂಬ ಚೆನ್ನಾಗಿದೆ. ಎಲ್ಲ 20% ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಎಲ್ಲ 1 ಪೀಸ್ 2 ಪೀಸು ಇದ್ದಾವೆ. ಮತ್ತು ವರಮಹಾಲಕ್ಷ್ಮಿ ಬಂತಲ್ಲ ಇವಾಗ, ಹಂಗಾಗಿ ಅತ್ಲಾಗೆಲ್ಲ ಕಡಿಮೆಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬಾರ್ಡ್ರು ನೋಡಿ. ಇದ್ರದ್ದು ಗ್ರೀನ್ ಬರುತ್ತೆ ಸ್ನೇಹಿತರೆ. ಬ್ಲೌಸ್ ಎಲ್ಲ ಹೋಗ್ಬಿಟ್ಟೈತೆ. ಇದೆ. ಇದಕ್ಕೆ ಗ್ರೀನು, ಇದಕ್ಕೆ ಪಿಂಕು ಸ್ನೇಹಿತರೆ. ಪಿಂಕ್ ಇದೆಯಲ್ಲ, ಪಿಂಕು. ಇದಕ್ಕೆ ಗ್ರೀನ್. ಸ್ನೇಹಿತರೆ, ಮಳೆ ಹೋಗ್ಬಿಟ್ಟಿದೆ, ಬಿಸ್ನೆಸ್ ಇಲ್ಲ, ಏನು ಮಾಡೋದು? ಏನು ಮಾಡೋಕ್ಕಿಲ್ಲ. ಎಲ್ಲರಿಗೂ ಆಗಿದ್ದೆ ನಮಗೆ ಆಗುತ್ತೆ ಸ್ನೇಹಿತರೆ.
ನಿಮ್ಮ ಕಡೆ ಏನಾದ್ರು ಮಳೆ ಬಂದಿದೆಯಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀವಿ ಸ್ನೇಹಿತರೆ. ಬೇಜಾರಾಗ್ಬಿಟ್ಟಿದೆ ಸ್ನೇಹಿತರೆ. ಈ ತೋಟಗಳಿಗೂ ಮಳೆ ಇಲ್ಲ, ನೀರಿಲ್ಲ, ಏನು ಮಾಡೋಕ್ಕೆ ಬರಲ್ಲ. ಮನುಷ್ಯರು ಹೆಂಗೆ ಆಡ್ತಾರೋ ಮಳೆನೂ ಹಂಗೆ ಆಡುತ್ತೆ. ಮನುಷ್ಯರಲ್ಲಿ ಒಂದು ನ್ಯಾಯ, ನೀತಿ, ಸತ್ಯ, ಧರ್ಮ ಇಲ್ಲ ಸ್ನೇಹಿತರೆ. ಇವಾಗ ಎಲ್ಲ ಅನ್ಯಾಯದ ಕಾಲ. ಇವಾಗ ಎಲ್ಲ ಡೈರೆಕ್ಟಾಗಿ ಶ್ರೀಮಂತರಾಗ್ಬಿಡ್ಬೇಕು. ಡೈರೆಕ್ಟ್ ರೂಟಲ್ಲಿ ಹೋಗ್ಬೇಕು. ಕಟ್ ರೂಟಲ್ಲಿ ಯಾರೂ ಹೋಗಂಗಿಲ್ಲ ಸ್ನೇಹಿತರೆ. ಇವಾಗ ದಿಢೀರಿನ ಕೆಳಗೆ ಬಿದ್ದರೂ ಅದನ್ನು ದುಡ್ಡು ಎತ್ಕೋಬಾರ್ದು, ಅದು ಲಕ್ಕು. ಹಂಗೊಡೆ ಜಾಬಿ ಬಿದ್ದುಬಿಡ್ಬೇಕು. ಆ ಥರ ಜನ ಇದ್ದಾರೆ ಇವಾಗ. ಮಳೆ ಪಾಪ ನಮ್ಮ ಮಾತೇ ಕೇಳಲ್ಲ ಮನುಷ್ಯರು, ಜನಗಳು. ಮಳೆ ಹಲವು ವರ್ಷ ಮಳೆ ನಮ್ಮ ಮಾತು ಕೇಳುತ್ತೆ ಸ್ನೇಹಿತರೆ. ನೋಡಿರಿ, 2 ತಿಂಗಳಾಯ್ತು ಮಳೆ ಇಲ್ದಲೆ ಸ್ನೇಹಿತರೆ. ನಮ್ಮ ಕಡೆಗೆ ಒಂದು ಸ್ವಲ್ಪ ಲೋಕಲ್ಲು ಜನ ಬಾಯ್ ಬಡ್ಕೊಂತ ಇದಾರೆ ಸ್ನೇಹಿತರೆ. ತೋಟಗಳಿಗೆ ನೀರಿಲ್ಲ, ಜಮೀನಿಲ್ಲ. ಈರುಳ್ಳಿ, ಮೆಣಸಿನ ಗಿಡ ನಮ್ಮ ಕಡೆ ಎಲ್ಲನ ಮಳೆನೇ ಇಲ್ಲ ಸ್ನೇಹಿತರೆ. ನಮಗೂ ಬೇಜಾರಾಗ್ತಾ ಇದೆ. ರೈತರು ಬರ್ತಾರೆ ಪಾಪ, ಅವ್ರಿಗೊಂದು ಸ್ವಲ್ಪ ನೋಡಿ ಕಡಿಮೆ ರೇಟಲ್ಲೇ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನಾವು ರೈತರೆಯ, ನಮ್ಮದು ತೋಟ ಇದೆ, ನಮಗೂ ಮಳೆ ಬೇಕು ಸ್ನೇಹಿತರೆ. ಅದೇ ನಮಗೆ ಚಿಂತೆ ಆಗ್ಬಿಟ್ಟಿದೆ. ಬಿಸ್ನೆಸ್ ಯಾವತ್ತಿದ್ರೂ ಮಾಡ್ಕೋಬೋದು. ಮಳೆ ಹೋದರೆ, ತೋಟ ಒಣಗೋದ್ರೆ ಏನು ಮಾಡ್ತೀರಾ? ಎಷ್ಟೊಂದು ಎಕರೆಗಳು ತೋಟ ಇಟ್ಕೊಂಡು ಸುಮ್ಮನೆ ಒಣಗೋಗ್ಬಿಟ್ರೆ ಹೆಂಗೆ ಮಾಡೋದು? ಬಿಸ್ನೆಸ್ಸಾರೆ ಬಟ್ಟೆ ತಂದು ಹಾಕೊಂಡಿರ್ತೀವಿ, ಇಲ್ಲಿ ಇರ್ತವೆ, ನಾಳೆ ದಿನ ಸೇಲ್ ಆಗ್ತವೆ. ತೋಟ ಮಳೆ ಇಲ್ದಲೆ ಒಣಗೋಗ್ಬಿಟ್ರೆ ಎಷ್ಟೊಂದು ಕಷ್ಟಪಟ್ಟು ತೋಟ ಮಾಡಿ 6 ವರ್ಷ 7-8 ವರ್ಷ ಬೇಕು ಸ್ನೇಹಿತರೆ ತೋಟ ಕೈ ಬರೋಕ್ಕದು. ಎಷ್ಟೊಂದು ಕಷ್ಟಪಡ್ಬೇಕು ಗೊತ್ತಾ? ಬೋರು, ನೀರು, ಲೈನು, ಕರೆಂಟು, ಎಷ್ಟೊಂದೆಲ್ಲ ಕಷ್ಟಪಡಬೇಕಾಗುತ್ತೆ ಗೊತ್ತಾ ಸ್ನೇಹಿತರೆ. ಇವತ್ತು ಮಳೆ ಹೋಗ್ಬಿಟ್ಟಿದೆ. ಈಗ ರೈತರುಗಳಿಗೆ ಅದೇ ಒಂದು ಚಿಂತೆ ಆಗಿಬಿಟ್ಟಿದೆ ಸ್ನೇಹಿತರೆ. ಪರಮಾತ್ಮ ಬೇಗ ಮಳೆ ಕೊಟ್ಟರು ಸಾಕಾಗಿದೆ ನಮಗೂ ಸ್ನೇಹಿತರೆ. ಒಂದು ಎಕರೆ ತೋಟ ಮಾಡೋಕ್ಕೆ ಎಷ್ಟೊಂದು ಖರ್ಚು ಬರುತ್ತೆ. ಮಣ್ಣು, ಗೊಬ್ಬರ, ನೀರು, ಎಷ್ಟೊಂದು ಬೋರ್ ಕೊರಿಸ್ತಾ ಇದ್ದಾರೆ ಸ್ನೇಹಿತರೆ. ನಾ ಭಗವಂತನಲ್ಲಿ ಕೇಳ್ಕೊಳೋದಷ್ಟೇ, ಮಳೆ ಆದಷ್ಟು ಬೇಗ ಮಳೆ ಬರಲಿ ಪರಮೇಶ್ವರ ಅಂತ ಅಷ್ಟೇ ನಾನು ಕೇಳ್ಕೊಳ ಸ್ನೇಹಿತರೆ. ಸಿಟಿಯಾಗಿದ್ದವ್ರಿಗೆ ಏನು ಅನ್ಸಲ್ಲ ಸ್ನೇಹಿತರೆ. ಎಫ್ಸಿಎಲ್ಸು ಸಿಟಿಯಾಗಿದ್ದವ್ರಿಗೆ ಅವರಿಗೆ ಮಳೆ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೇನು ತಿಂಗಳ ಸಂಬಳ ಬರುತ್ತೆ ತಗೊತಾರೆ, ಅವ್ರಿಗೇನು ಅನ್ಸಲ್ಲ ಸ್ನೇಹಿತರೆ. ಬೆಂಗಳೂರು ಕಡೆಗೆ ಮಳೆ ಯಾವುದು, ಮಳೆ ಇಲ್ಲದೆ ಇರೋದು ವಾತಾವರಣ ಯಾವುದು, ಅವ್ರಿಗೆ ಯಾವುದೂ ಗೊತ್ತಿಲ್ಲ ಸ್ನೇಹಿತರೆ. ಇನ್ನು ನಮ್ಮ ಹಳ್ಳಿ ಕಡೆ ಜನಕ್ಕೆ ಈಗ 2 ತಿಂಗಳಾಯ್ತು ಮಳೆ ಬರದಲ್ಲೇ ಸ್ನೇಹಿತರೆ. ಜೂನ್ ಜುಲೈಯಲ್ಲೇ ಮಳೆ ಬರಬೇಕಾಯ್ತು ನಮಗೆ. ಇನ್ನೊಂದು ಜುಲೈ ಮುಗಿತಾ ಬಂತು, ಆದರೂ ಮಳೆ ಇಲ್ಲ ಸ್ನೇಹಿತರೆ. ವ್ಯಾಪಾರಗಳು ಇಲ್ಲ. ಈ ಬಂಡವಾಳ ಹಾಕ್ಯಂಡು ಎಲ್ಲ ಶಾಪ್ ಅವರು ಕೂತ್ಬಿಟ್ಟಿದ್ದಾರೆ. ವ್ಯಾಪಾರ ಇಲ್ಲ, ಮೇಂಟೈನ್ ಮಾಡೋದೇ ಎಷ್ಟು ಕಷ್ಟ ಆಗ್ತಾ ಇದೆ ಕೆಲವೊಂದು ಶಾಪ್ಗಳಿಗೆ ಅಂತಂದರೆ. ಪಾಪ ಅದರಲ್ಲೇ ಹೊರಗಡೆಯಿಂದ ಬಂದವರು ಅದರಲ್ಲೇ ಜೀವನ ಮಾಡೋದು. ಮನೆ ಬಾಡಿಗೆ ಕಟ್ಕೊಂಡು, ಮಕ್ಕಳು ಓದಿಸ್ಕೊಂಡು, ಮನೇನೂ ಮೇಂಟೈನ್ ಮಾಡ್ಕೊಂಡು, ರೇಷನ್ ಕತೆ ಏನು, ತರಕಾರಿ, ಹಾಲು, ಹಣ್ಣು, ಅದ್ರದ್ದೆಲ್ಲ ಕತೆ ಏನು ಸ್ನೇಹಿತರೆ. ಈ ಥರ ಮಳೆ ಹೋಗ್ಬಿಟ್ರೆ ಮಳೆ ವಾತಾವರಣನೇ ಇಲ್ಲ ಸ್ನೇಹಿತರೆ. ಸದ್ಯ ಮಳೆ ಬಂದರೂ ಸಾಕಾಗಿದೆ ಸ್ನೇಹಿತರೆ. ನಾನು ಸೀರೆ ಹಾಕೋದ್ರ ಬದಲಿಗೆ ಮಳೆ ವಿಚಾರ ಮಾತಾಡಿದೆ ಸ್ನೇಹಿತರೆ. ಬೇಜಾರಾಗ್ತಾ ಇದೆ ನಮಗೂ ಮಳೆ ಇಲ್ಲ ಅಂತ, ತುಂಬ ಬೇಜಾರಾಗ್ತಾ ಇದೆ ಸ್ನೇಹಿತರೆ. ನಾವು ಒಂದು 10 ಎಕರೆ ತೋಟ ಇಟ್ಕೊಂಡು ಅಷ್ಟೊಂದೆಲ್ಲವ ಕಷ್ಟಪಟ್ಟು ಮಾಡಿ ಈಗ ಮಳೆ ಇಲ್ದಂಗಿದ್ರೆ ಏನು ಮುಂದೆ ಯಾರಿಗೂ ದಿಕ್ಕೇ ತೋಚ್ತಿಲ್ಲ ಸ್ನೇಹಿತರೆ. ಮಳೆ ರಾಯ ಕಂಡುಬಿಟ್ರೆ ಸಾಕಾಯ್ತಿ. ರೈತರು ಎಷ್ಟು ಕಷ್ಟಪಡ್ತಾರೆ ಸ್ನೇಹಿತರೆ. ರೈತರು ಇಲ್ದಲೇ ಟೌನವ್ರು ತಿನ್ನಕ್ಕೆ ಬರುತ್ತೆ ಸ್ನೇಹಿತರೆ. ಅನ್ನ ತಿನ್ನಕ್ಕೆ ಬರುತ್ತಾ? ಏನು ದುಡ್ಡು ತಿಂತಾರ ಅವರು? ಏನೂ ತಿನ್ನಲ್ಲ ಸ್ನೇಹಿತರೆ. ರೈತರು ನಮ್ಮ ದೇಶದ ಬೆನ್ನೆಲುಬು ಸ್ನೇಹಿತರೆ. ರೈತರಿಲ್ದೆಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ. ಅವ್ರು ಬೆಳೆದ್ರೇ, ಅವ್ರು ಬೆಳೆದಂಗೆ ಅವರು ಎಲ್ಲ ಬಿಸ್ನೆಸ್ಸು ಎಲ್ಲ ಬೇರೆ ಕೆಲಸಕ್ಕೆ ಹೋಗಲಿ, ರೈತರ ಕೆಲಸ ಬಿಟ್ಟು ಏನು ತಿಂತಾರೋ ಅವಾಗ? ಒಟ್ಟಿಗೆ ಅನ್ನ. ಇವಾಗಲೇ ರಾಗಿ ಬೆಳೆಯೋರಿಲ್ಲ ಸ್ನೇಹಿತರೆ, ಅಕ್ಕಿನೂ ಬೆಳೆಯೋರಿಲ್ಲ. ಎಲ್ಲ ರೇಟ್ ಆಗಿಬಿಟ್ಟಿದೆ ಬೆಳೆಯೋರಿಲ್ದಲೆ. ಹಿಂದೆಲ್ಲನ ಎಲ್ಲ ನಾವು ಚಿಕ್ಕವರಿದ್ದಾಗೆಲ್ಲನ ಅವಾಗ ಹೊಲದಲ್ಲಿ ಹೋದರೆ ಎಲ್ಲ ತರಕಾರಿನೂ ಬೆಳೆಯೋರು ಸ್ನೇಹಿತರೆ. ಅವಾಗಲೇ ತರಕಾರಿ ತಂದು ಅಡುಗೆ ಮಾಡೋರು ಸ್ನೇಹಿತರೆ. ನಮ್ಮಮ್ಮರೆಲ್ಲ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಸಂಜೆ ಹೊಲಕ್ಕೆ ಹೋಗ್ಬಿಟ್ಟು ತರಕಾರಿ ತಗೊಂಬಂದು ಅವಾಗಲೇ ತರಕಾರಿ ತಗೊಂಬಂದು ಪಲ್ಯ ಮಾಡೋರು, ರೊಟ್ಟಿ ಮಾಡಿ ಏನು ಚೆನ್ನಾಗಿರೋದು, ಏನು ರುಚಿ ಇರೋದು ಸ್ನೇಹಿತರೆ. ಇವಾಗ ಎಲ್ಲ ಔಷಧಿ ತಿಂತಾಯಿದ್ದೀವಿ ನಾವು. ಎಲ್ಲ ಔಷಧಿ ಹೊಡಿತಾರೆ. ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ ಸ್ನೇಹಿತರೆ. ಒಂದು ತರಕಾರಿ ಆಗಲಿ, ಒಂದು ಕಾಳು ಕಡ್ಡಿ ಏನೇ ಆಗಲಿ ಎಲ್ಲದಕ್ಕೂ ಔಷಧಿ ಹೊಡಿತಿದ್ದಾರೆ. ಆದಷ್ಟು ಸ್ವಲ್ಪ ನಿಮಗೊಂದು ಸ್ವಲ್ಪ ಅನುಕೂಲ ಇದ್ದರೆ
ಹಿತ್ತಲಲ್ಲಾಗಲಿ ತೋಟದಲ್ಲಾಗಲಿ ಬೆಳಕಲ್ಲಿ ತಿನ್ನೋದು ರೂಢಿ ಮಾಡಿರಿ ಸ್ನೇಹಿತರೆ. ಒಂದು ಸ್ವಲ್ಪನ ಟೈಮ್ ಇದ್ದರೆ ನಿಮಗೆ ಮಾಡಿ ಅಷ್ಟೇ. ತುಂಬ ಬೇಜಾರಾಗ್ತಾಯಿದೆ ಈ ಕಾಲ. ಹಿಂದಿನ ಕಾಲ ಅವಾಗೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋರು ಸ್ನೇಹಿತರೆ, ಏನು ರುಚಿಯಾಗಿರೋದು. ಈ ಕಾಲ ಬಂದು ಏನು ಮನುಷ್ಯರು ಏನು 50 ವರ್ಷ ಬಾಳ್ತಾರೆ, 100 ವರ್ಷ ಬಾಳೋದು 50 ವರ್ಷ ಬಾಳ್ತಾರೆ ಅಷ್ಟೇ. ಈಗೇನು ಜನ ಏನಪ್ಪ ಅಂತಂದರೆ ತಿನ್ನೋದು ಮಜಾ ಮಾಡೋದು, ಯಾವ ಥರ ಹೋದ್ರೆ ಆಯಿತು ಅಂದ್ಬಿಡ್ತಾರೆ ಸ್ನೇಹಿತರೆ. ಏನೂ ಹೇಳೋಕ್ಕೆ ಬರಲ್ಲ ಸ್ನೇಹಿತರೆ, ಅವ್ರವ್ರಿಗೆ ಬಿಟ್ಟಿದ್ದದು. ನಮ್ಮದೇನಪ್ಪ ಅಂತಂದರೆ ಎಷ್ಟೊಂದೆಲ್ಲ ಆರೋಗ್ಯ ಮಕ್ಕಳದು ಎಲ್ಲ ಹಾಳಾಗ್ತಾಯಿದ್ದಾವೆ, ಎಜುಕೇಷನ್ನು ಎಲ್ಲ ಎಷ್ಟೊಂದು ಖರ್ಚು ಸ್ನೇಹಿತರೆ. ಈ ರೈತರು ಮಳೆ ಹೋಗ್ಬಿಟ್ರೆ ಪಾಪ ರೈತರ ಮಕ್ಕಳು ಓದ್ಸೋದು ಹೆಂಗೆ, ಅವರು ಲಕ್ಷ ಲಕ್ಷ ಈಗ ವಿದ್ಯಾಸಂಸ್ಥೆಗಳೆಲ್ಲನ ಎಷ್ಟೊಂದು ಡೊನೇಷನ್ಗಳು ಮಾಡಿಬಿಟ್ಟಿದ್ದಾರೆ. ಇವಾಗ ಮಕ್ಕಳು ನಾವು ಓದ್ಸೋದು ಹೆಂಗೆ ಸ್ನೇಹಿತರೆ? ಎಲ್ಲ ನಾನು ಅಂಗಡಿ ಬರ್ತಾರಲ್ಲ ಕೇಳ್ತೀನಿ, ಎಲ್ಲನ PUC ಓದೋಕ್ಕೆ 5-6 ಲಕ್ಷ ಅಂತೆ ಸ್ನೇಹಿತರೆ. ನಮ್ಮ ಮಕ್ಕಳೆಲ್ಲ ಆವಾಗ PUCಗೆಲ್ಲ 5-6 ಸಾವಿರ ರೂಪಾಯಿಗೆ ಓದ್ತಾಯಿದ್ರು. ಇವಾಗೆಲ್ಲ 5-6 ಲಕ್ಷ ಎಲ್ಲಿ ಕಟ್ತಾರೆ ರೈತರು ಪಾಪ. ಒಡವೆ ಇಡೋಣ ಅಂದರೆ ಒಡವೆ ರೇಟು ಅಷ್ಟೊಂದಿದೆ. ಒಡವೆ ಮಾಡಿಸ್ಕೊಂತಾರ ಈ ರೇಟಲ್ಲಿ ಯಾರಾದ್ರೂ? ಯಾರು ಮಾಡಿಸಲ್ಲ ರೈತರೆ ಸ್ನೇಹಿತರೆ. ನೀವು ಮಳೆರಾಯನಲ್ಲಿ ಬೇಡ್ಕೊಳ್ರಿ ಸ್ನೇಹಿತರೆ, ಆದಷ್ಟು ಬೇಗ ಮಳೆ ಕೊಡಪ್ಪ ಮಳೆರಾಯ ಅಂತ. ನಾನು ಮಳೆರಾಯನಲ್ಲಿ ಬೇಡ್ಕೊತೀನಿ, ಆದಷ್ಟು ಮಳೆ ಕೊಟ್ಟು ರೈತರನ್ನ ಬದುಕಿಸಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು ಸ್ನೇಹಿತರೆ.